ನೋಡಿ, ನಾವು ನ್ಯೂಯಾರ್ಕಿಂದ ನಯಾಗರ ಬಫೆಲೋ ಅಲ್ಲಿರೋಂಥ ನಯಾಗರ ನೋಡೋಕ್ಕೆ ಹೊರಟೇ ಬಿಟ್ವಿ. ಇನ್ನೇನು ಇಲ್ಲಿಗೆ ಬರೋಕ್ಕೆ ಮುಂಚೆ ವಿದ್ಯಾ ಸರಸ್ವತಿ ಅನ್ನೋ ದೇವಸ್ಥಾನ ನೋಡ್ಕೊಂಬಂದ್ವಿ. ಅಲ್ಲೇ ಊಟ ಮಾಡಿಕೊಂಡು ನಯಾಗರ ಈಗ ತಲುಪಿದ್ವಿ. ನೋಡಿ ಎಷ್ಟು ಖುಷಿ ಆಗ್ತಿತ್ತು ನನಗೆ ಅಂದರೆ, ಜೀವನದಲ್ಲಿ ಕಂಡೇ ಇಲ್ಲದಿರೋಂಥ ಜಾಗಕ್ಕೆ ನಮ್ಮ ನನ್ನ ಅಣ್ಣ ಅತ್ತಿಗೆ ಇಬ್ಬರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ಬಂದ್ವಿ ನೋಡಿ ಪಾರ್ಕಿಂಗ್ ಲಾಟ್ ಹತ್ರ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ನೀಟಾಗಿ ಪಾರ್ಕ್ ಮಾಡಿದ್ದಾರೆ ವೆಹಿಕಲ್ಗಳನ್ನ. ಎಲ್ಲೂ ಎಡ್ಡ ಯಾರು ಏನು ಹೆಂಗೆಂಗೋ ನಿಲ್ಲಿಸೋದು ಎಲ್ಲ ಇಲ್ಲ, ಎಷ್ಟು ನೀಟಾಗಿ. ಸೊ ಅವರು ಕಾರ್ ಪಾರ್ಕ್ ಮಾಡ್ತಾಯಿದ್ರು. ನಾನು ಹಾಗೆ ಒಂಚೂರು ನನ್ನೊಂದು ಸೆಲ್ಫಿಗಳು ಕ್ಲಿಕ್ಕಿಸ್ಕೋತಾ ಮುಂದಕ್ಕೆ ನಡೆದೆ. ನೋಡಿ ಅಲ್ಲೇ ತಣ್ಣಗೆ ಗಾಳಿ ಶುರುವಾಯಿತು. ಹಾಗೆ ಜಾಕೆಟ್ ಹಾಕ್ಕೊಂಡು ಹಾಗೆ ಮುಂದಕ್ಕೆ ಹೊರಟ್ವಿ. ಅಲ್ಲಿ ಟಿಕೆಟ್ ತೊಗೊಳ್ಳೋ ಜಾಗಕ್ಕೆ ಅಣ್ಣ ಅತ್ತಿಗೆ ನಡ್ಕೊಂಡು ಹೋಗ್ತಾಯಿದ್ರು. ಅವ್ರ ಹಿಂದೆ ನಾವು ಅವರನ್ನು ಫಾಲೋ ಮಾಡಿದ್ವಿ. ನೋಡಿ ಹಾಗೆ ಒಂಚೂರು ಮಧ್ಯದಲ್ಲಿ ಸೆಲ್ಫಿ ತೆಕ್ಕೊಂಡು ನಾನು ಹೊರಟೆ. ನೋಡಿ ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಎಂಟ್ರಾದ್ವಿ. ಈ ಪಕ್ಷಿ ನೋಡಿ ನನಗೆ ಭಾಳ ಖುಷಿಯಾಗೋಯ್ತು. ನಮ್ಮ ಅತ್ತಿಗೆ ಹೇಳಿದ್ರು ಇದು ಸೀಗಲ್ ಅಂತ ಪಕ್ಷಿ. ನಮ್ಮ ಪಾರಿವಾಳಗಳಿರುತ್ತಲ್ಲ ಆ ಥರ ಪಕ್ಷಿಗಳನ್ನ ಕಂಡೆ. ತುಂಬ ಮುದ್ದಾಗಿದ್ವು. ಆದರೆ ಪಾರಿವಾಳಗಳಷ್ಟೇ ಗಲೀಜು ಮಾಡುತ್ತವೆ, ವಿಪರೀತ ವಾಸನೆ ಆ ಜಾಗದಲ್ಲಿ. ಈ ಜಾಗದಲ್ಲಿ ಸೀಗಲ್ನ ನಾವು ಜಾಸ್ತಿ ನೋಡ್ತೀವಿ. ಹಾಗೆ ಎದುರುಗಡೆ ನೋಡಿ ಕೆನಡಾ ಕಡೆದು ಫೆರ್ರಿ ಬೋಟು ಮೇಲೆ ಕೆಳಗೆಲ್ಲ ನಿಂತ್ಕೊಂಡು ಜನ ಈ ನಯಾಗರ ಹಾರ್ಸ್ ಶೋ ನೋಡೋಕ್ಕೆ ಹೋಗ್ತಾರೆ. ಹಾಗೆ ಮುಂದಕ್ಕೆ ಬಂದ್ವಿ. ನನಗೆ ಈ ಥರ ಇರುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ. ನೋಡಿ ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಎಲ್ಲ ಮೆಟ್ಲುಗಳು ಮಾಡಿದ್ದಾರೆ. ಆ ಫಾಲ್ ಹತ್ರನೇ ಹೋಗಿ ಹಿಂಗೆ ಕೈಯಲ್ಲಿ ಮುಟ್ಬೋದು, ಅಲ್ಲಿವರೆಗೂ ಹೋಗ್ಬೋದು. ನೋಡಿ ಇಲ್ಲಿ ಬಂದಿದ್ದೆ ನನಗೆ ಆನಂದ ತಡ್ಕೊಳಕ್ಕಾಗಲಿಲ್ಲ. ಅಷ್ಟೇ ಗಾಳಿ, ಅಷ್ಟೇ ಚಳಿ, ಅಷ್ಟೇ ನೀರು. ಹಾಗೆ ಇಲ್ಲಿ ಪಕ್ಕದಲ್ಲಿ ಹರಿತಾ ಇದ್ದಂಥ ಒಂದು ತೊರೆ ಥರ ಅದನ್ನು ಒಂದು ವಿಡಿಯೋ ಮಾಡಿಕೊಂಡು ಬಂದು ನಿಂತ್ಕೊಂಡೆ. ನೋಡಿ ಈ ಥರ ಒಂದು ಹಳದಿ ಕಲರ್ದು ಎರಡು ಮೂರು ಕಲರ್ ಇರುತ್ತೆ. ಈ ಕಡೆ ಅಮೆರಿಕ ಕಡೆಯಿಂದ ನೋಡೋರಿಗೆ ಹಳದಿ ನೀಲಿ ಇರುತ್ತೆ, ಆ ಕಡೆ ಕೆನಡಾ ಕಡೆಯಿಂದ ನೋಡೋರಿಗೆ ಕೆಂಪು. ಈ ಥರದ್ದೊಂದು ಇದು ಕೊಡ್ತಾರೆ, ರೈನ್ ಕೋಟ್ ಥರ. ಅದೇ ತೆಳು ಪ್ಲಾಸ್ಟಿಕ್ಕು, ಒಂದು ಸಲ ಯೂಸ್ ಅಷ್ಟೇ. ನೋಡಿ ನೀರು ಹೇಗಿದೆ ಅಂತ. ಎಲ್ಲ ಕಾಲದಲ್ಲೂ ಇಷ್ಟೇ ನೀರು ಇರುತ್ತೆ. ಇದು ಲೇಕ್ ಈರಿ ಅಂತ, ಅಲ್ಲಿಂದ ಬರೋವಂಥ ನೀರು ಎಲ್ಲ ನನ್ನ ಜನ್ಮದಲ್ಲಿ ಇಷ್ಟು ನೀರು, ಈ ಥರ ಫಾಲ್ಸು ಯಾವುದೂ ನೋಡಿಲ್ಲ ರೀ. ನಿಜವಾಗ್ಲೂ ಹೇಳೋ ಅಂಥದ್ದು ಕಾವೇರಿ ಕೂಡ ಅಸೂಯೆ ಪಟ್ಟಾಳು ಅಂತ ಅಮೆರಿಕ ಸಿನಿಮಲ್ಲಿ ಹೇಳೋದು ಖಂಡಿತ ನಿಜ ಅಂತ ಹೇಳ್ತೀನಿ. ನಿಜವಾಗ್ಲೂ ಯಾವುದೇ ನದಿಗೂ ಕಂಪೇರ್ ಆಗಲ್ಲ. ಇದು ಅಷ್ಟು ಸುಂದರವಾಗಿದೆ, ಅಷ್ಟು ಕ್ಲೀನಾಗಿದೆ. ಬನ್ನಿ, ಇಲ್ಲಿರೋದು ಬ್ರೈಡಲ್ ವೇಲ್ ಫಾಲ್ಸು ಮತ್ತು ಲೂನಾ ಐಲ್ಯಾಂಡ್ ಮತ್ತು ಅಮೆರಿಕನ್ ಫಾಲ್ಸ್ ಅಂತ. ಫಸ್ಟ್ ಎಂಟ್ರಾದ ತಕ್ಷಣ ಬಲಗಡೆ ಸಿಗೋದು. ಹಾಗೆ ಮುಂದಕ್ಕೆ ಅದನ್ನೆಲ್ಲ ನೋಡಿಕೊಂಡು ನೀರೆಲ್ಲ ಮುಟ್ಟಿ ಖುಷಿಪಟ್ಟು ಎಷ್ಟೋ ಖುಷಿಯಾಗಿ ಎಲ್ಲೆಲ್ಲಿ ನಿಂತ್ಕೊಂಡ್ರು ಎಷ್ಟು ಫೋಟೋ ತೆಗೆದ್ರು ತೃಪ್ತಿ ಇಲ್ಲ. ಹಾಗೆ ಎಲ್ಲ ನೋಡಿಕೊಂಡು ಇದು ಟೆಸ್ಲಾ ಬಗ್ಗೆ ಒಂದು ವಿವರಣೆ, ಹಾಗೆ ಫಾಲ್ಸಲ್ಲಿ ಯಾವ್ಯಾವ ಕಡೆ ಹೋಗಬೇಕು, ಏನೇನಿದೆ ಅಂತ ಇನ್ಫಾರ್ಮೇಷನ್ನು ನಾನು ಹೇಳಿದ್ನಲ್ಲ. 3 ಐಲ್ಯಾಂಡ್ ಹೆಸರಿದೆ ಆ ಬೋರ್ಡಲ್ಲಿ. ಹಾಗೆ ಒಂದೊಂದು ಕಡೆ ಈ ಥರ ಪ್ರಶಾಂತವಾಗಿ ಹರಿದು ಭೋರ್ಗರಿತ ಫಾಲ್ಸಲ್ಲಿ ನೀರು ಬೀಳೋಕ್ಕೆ ಶುರು ಆಗುತ್ತೆ. ಎಷ್ಟು ಸಲ ಎಲ್ಲೆಲ್ಲಿ ಒಂದೊಂದು ಹೆಜ್ಜೆಲ್ಲೂ ಒಂದು ಎಷ್ಟು ಹೊತ್ತು ನಿಂತ್ಕೊಂಡ್ರೂ ತೃಪ್ತಿ ಆಗಲ್ಲ. ನೋಡಿ ಆ ಕಡೆ ಕಾಣಿಸ್ತಾ ಇರೋದು ಕೆನಡಾ ದೇಶ. ಆ ಕಡೆ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ದಾಟ್ಕೊಂಡು ಹೊಟ್ಟೋದ್ರೆ ಕೆನಡಾಗೆ ಹೊಟ್ಟೋಗ್ಬಿಡ್ಬೋದು. ಸೊ ಈಗ ನಯಾಗರ ಏನಿದೆ ಇದು ಕೆನಡಾ ಮತ್ತು ಅಮೇರಿಕಾನ ಡಿವೈಡ್ ಮಾಡುತ್ತೆ. ನೋಡಿ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಇದು ನಮ್ಮದು 2 ದಿನದ ಟ್ರಿಪ್ಪು. ಸೊ 2 ದಿನ ನಯಾಗರಲ್ಲಿ ಇರ್ತೀವಿ ಅಂತ ನೆನೆಸ್ಕೊಂಡಾಗಲೇ ನನಗೆ ಅಷ್ಟು ಖುಷಿ. ನೋಡಿ ಎಲ್ಲೆಲ್ಲಿ ಫೋಟೋ ತೆಗೆದ್ರು, ಎಷ್ಟೆಷ್ಟು ವೀಡಿಯೋ ತೆಗೆದ್ರು ಮನಸ್ಸಿಗೆ ತೃಪ್ತಿನೇ ಇಲ್ಲ. ನೋಡ್ತಾನೆ ನಿಂತಿರೋಣ ಅಂದರೆ ಅಷ್ಟು. ನೋಡಿ ಎಷ್ಟು ಬೋರ್ಗರಿತಾ ಇದೆ. ಆ ನೀರು ನೋಡಿ, ನೀರಿನ ಕಲರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೀರು ಹರಿತಾ ಒಂದು ಕಡೆ ಹಾಲು ಥರ ಕಾಣುತ್ತೆ, ಇನ್ನೊಂದು ಕಡೆ ನೀಲಿ ಬಣ್ಣ ಕಾಣುತ್ತೆ, ಇನ್ನೊಂದು ಕಡೆ ಹಸಿರು ಬಣ್ಣ ಕಾಣುತ್ತೆ. ಹಾಗೆ ಅದ್ರ ಮಧ್ಯ ಜನಗಳ ಸಂತೋಷ ಪಡೋದನ್ನು ನೋಡ್ತೀವಿ. ನಾನು ಹಾಗೆ ಎಷ್ಟು ಮನಸ್ಸೋತೋದೆ ಅಂದರೆ ನೋಡ್ತಾ ಎಲ್ಲ ಕಡೆ ನಿಂತಲ್ಲೆಲ್ಲ ಫೋಟೋ ತೆಕ್ಕೋತಾ ಇದ್ದೆ, ನಿಂತಲ್ಲೆಲ್ಲ ಸೆಲ್ಫಿ ತೆಕ್ಕೋತಾ ಇದ್ದೆ. ನೋಡಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಹೇಗಿದೆ. ಆ ಕಡೆ ಇರೋದು ಹಾರ್ಸ್ ಶೂ ಫಾಲ್ಸ್, ಟೆರ್ರಾಪಿನ್ ಪಾಯಿಂಟ್ ಅಂತ. ಅದು ಕೆನಡಾ ಕಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ನೋಡೋಣ ಯಾವತ್ತಾದರೂ ಅದು ಒಂದು ಚಾನ್ಸ್ ಬರ್ಬೋದು ನೋಡೋ ಅಂಥದ್ದು. ನೋಡಿ ಅಲ್ಲಿಂದ ಬಂದೆ. ನೋಡಿ ಇನ್ನೊಂದು ಕಡೆ ಬಂದು ನಿಂತ್ಕೊಂಡೆ. ಈ ಥರ ಎಲ್ಲಿ ನೋಡಿದ್ದೀವಿ ನಾವು? ನಮ್ಮ ನದಿಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ನಾವು ಈ ಥರ ನೀರುಗಳು ಕಾಣ್ತೀವಿ, ಆದರೆ ಇಷ್ಟು ನೀರು ಖಂಡಿತ ನೋಡಲ್ಲ. ನಮ್ಮ ನದಿಗಳಲ್ಲಿ ಒಂದು ಮಳೆಗಾಲದಲ್ಲಿ ಒಂದು 15 ದಿನ 20 ದಿನ, ಆಮೇಲೆ ಹಾಗೆ ಎಲ್ಲ ಡ್ರೈ ಆಗೋಗುತ್ತೆ, ಎಲ್ಲೋ ಒಂದು ಚೂರು ನೀರಿರುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಗ್ಲೇಷಿಯರ್ ಒಡೆದು
ಯಾವಾಗ್ಲೂ ಐಸೆಲ್ಲ ಕರಗಿ ನೀರಾಗಿ ಬರ್ತಾ ಇರುತ್ತೆ. ಈ ದೇಶದಲ್ಲಿ ನಿಮಗೆ ಗೊತ್ತೇ ಇದೆ, ಎಲ್ಲ ಕಡೆನೂ ಇದು ಸ್ನೋಫಾಲು ಎಲ್ಲ ತುಂಬ ತುಂಬ ಆಗುತ್ತೆ. ಅದರದ್ದೆಲ್ಲ ನೀರು ಸಂಗ್ರಹ ಆಗಿ ಇಲ್ಲಿಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ನಿಜವಾಗ್ಲೂ ನೋಡಿ, ಇಲ್ಲಿ ಎಲ್ಲೆಲ್ಲಿ ಹೋಗಬೇಕು, ನಾವೆಲ್ಲಿ ನಿಂತಿದ್ದೀವಿ ಅಂತ ಈ ಮ್ಯಾಪಲ್ಲೇ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ. ನೋಡಿ ಹಾರ್ಸ್ ಶೂ ಹತ್ರ ಹೋಗೋಣ. ನೋಡಿ ಬಂತು ಇಲ್ಲಿ ಹಾರ್ಸು ಥರನೇ ಕಾಣುತ್ತೆ, ಹೀಗೆ ಹಾರ್ಸು ಶೇಪಲ್ಲೇ ಇದೆ. ಹೇಗೆ ಒಂಥರ ಹೊಗೆ ಥರ ಬರ್ತಾಯಿತ್ತು. ಹಾಗೆ ಅಲ್ಲೊಂದು ಅಮೇರಿಕಾ ಫ್ಲ್ಯಾಗು ಹಾರ್ತಾಯಿತ್ತು. ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಸ್ಟೇಟ್ ಫ್ಲ್ಯಾಗು ಜೊತೆಗೆ ನ್ಯಾಷನಲ್ ಫ್ಲ್ಯಾಗು ಎರಡನ್ನೂ ಹಾಕಿರ್ತಾರೆ ಎಲ್ಲ ಕಡೆ. ಇಷ್ಟು ಈ ಥರ ಏನಾದ್ರು ಜಾಗ ನಮ್ಮೂರಲ್ಲಿ ಇದ್ದಿದ್ರೆ ಎಷ್ಟು ಜನ ಹೋಗಿರ್ತಾಯಿದ್ರು ನೀವು ಲೆಕ್ಕ ಹಾಕ್ಕೊಳ್ಳಿ. ಒಂದು ಸಲ ನಾವು KRS ಅಲ್ಲಿ ನೀರು ಬಂತು ಅಂತಂದ್ರೇ ಲೈಟ್ ಹಾಕಿದ್ರು ಅಂತ ಇಡೀ ಮೈಸೂರವರೆಲ್ಲ ಅಲ್ಲಿ ಹೋಗಿ ತುಂಬ್ಕೋತೀವಿ, ಅಷ್ಟು ಜನ. ಆದರೆ ಇಲ್ಲಿ ನೋಡಿ ಎಲ್ಲೋ ಜನ ಕಡಿಮೆ, ಈ ದೇಶದಲ್ಲೇ ಜನ ಕಡಿಮೆ. ಎಲ್ಲೂ ಏನು ಒಂದು ಚೂರು ಗಲೀಜು ಮಾಡಲ್ಲ. ಎಲ್ಲೆಲ್ಲಿ ಹೋದರೂ ತುಂಬ ಸಂತೋಷ ಆಗುತ್ತೆ ಮನಸ್ಸಿಗೆ. ನಿಜವಾಗ್ಲೂ ತುಂಬಾ ಕಲ್ತ್ಕೊಂಡು ಬಂದೆ ನೋಡಿ. ಹೊಗೆ ಥರ ಹಾರ್ಸು ಫಾಲಿಂದ ಬರ್ತಾ ಇರೋಂಥ ಅಂತ ಹೊಗೆ ಥರ ಇದು ನೋಡಿ. ನೀರು ಮೇಲಿಂದ ಬೀಳುತ್ತಲ್ಲ ನೋಡಿ. ಅಲ್ಲೂ ಅಷ್ಟೇ, ಎಲ್ಲರೂ ಅವ್ರಿಗೆ ಇಷ್ಟ ಬಂದಂಗೆ ಫೋಟೋ ತೆಕ್ಕೋತಾ ಇರ್ತಾರೆ. ನಾನು ನೋಡಿ ನನ್ನ ಫೋನಲ್ಲಿ ಕ್ಯಾಮ್ರಾ ನೋಡಿ, ಆದರೂ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ನೋಡಿ. ಯಾವ ಥರ ಹಾರ್ಸು ಹತ್ರ ಬೀಳ್ತಿರೋಂಥ ಫಾಲ್ ಇದು. ನಾಳೆ ಬೆಳಗ್ಗೆ ಮತ್ತೆ ನಾವು ಇಲ್ಲಿಗೆ ಬರ್ತೀವಿ, ಫೆರ್ರಿನಲ್ಲಿ ಹೋಗ್ತೀವಿ ಅನ್ನೋ ಖುಷಿನೇ ನನಗೆ ಒಂಥರ ತಡ್ಕೊಳಕ್ಕಾಗಲಿಲ್ಲ. ಅಷ್ಟರ ಮಟ್ಟಕ್ಕೆ ಖುಷಿಯಾಗೋಗಿತ್ತು. ಇದು ಸಂಜೆ ನಾವು ನೋಡ್ತಾ ಇರೋದು. ಇದು ಸಂಜೆ ಹೊತ್ತಲ್ಲಿ ಒಳ್ಳೆ ತಂಪು. ಸಂಜೆ ಏನು ದಿನ ಇಡೀ ತಂಪಾಗೇ ಇರುತ್ತೆ, ಬಿಸಿಲಿದ್ರೂ ನಮಗೆ ಬಿಸಿಲೇ ಗೊತ್ತಾಗಲ್ಲ ನೋಡಿ. ಈ ಥರ ನೀರು ನೋಡಿದಾಗ ಹೋಗಿ ನಿಂತ್ಕೊಂಡ್ಬಿಡೋಣ ಅನಿಸುತ್ತೆ ಅಲ್ವಾ. ನೋಡಿ ನಿಜವಾಗ್ಲೂ ನನಗೂ ಹಾಗೆ ಅನ್ನಿಸ್ತು. ನಾನು ತೆಗೆದೆ ಫೋಟೋ ವಿಡಿಯೋ ಎಲ್ಲ ತೆಗೆದೆ. ನನ್ನ ಮುಖದಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಖುಷಿ ಇದೆ ಅಂತ. ನೋಡಿ ಸ್ನೇಹಿತರೆ, ನಿಜವಾಗ್ಲೂ ಜೀವನದಲ್ಲಿ ಒಮ್ಮೆ ನೋಡೋ ಅಂಥ ನಯಾಗರ. ಯಾಕೆ ಜನರು ಅಮೆರಿಕಾ ಅಂದರೆ ಮನಸೋಲ್ತಾರೆ, ಯಾಕೆ ಎಲ್ಲರೂ ಅಮೆರಿಕಾಗೆ ಹೋಗೋಕೆ ಇಷ್ಟಪಡ್ತಾರೆ, ಯಾಕೆ ಅಂತಂದರೆ ನೋಡಿ ಈ ಥರ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಜನರು ಶಿಸ್ತು, ಯಾರು ಏನು ಯಾರ ಕಡೆನೂ ಇವ್ರ ಮನೇಲಿ ಹಾಗಾಯಿತು ಅವ್ರ ಮನೇಲಿ ಹೀಗಾಯಿತು ಅದೆಲ್ಲ ಏನೂ ಇಲ್ಲವೇ ಇಲ್ಲ. ಅವ್ರ ಪಾಡಿಗವರು ನೋಡಿ. ಸೀಗಲ್ಗಳು ಹಾರ್ತಾ ಇದ್ದಿದ್ದು ಅದನ್ನು ಒಂಚೂರು ತೆಕ್ಕೊಂಡೆ. ಹಾಗೆ ಈ ಕಡೆ ಇದು 3 ಸಿಸ್ಟರ್ಸ್ ಐಲ್ಯಾಂಡ್ ಅಂತ, ಆ ಕಡೆ ಹೋಗೋಣ ಅಂತ ಮಾತಾಡ್ಕೊಂಡು ಬಂದ್ವಿ. ಅಲ್ಲಿ ಕಂಡಂಥ ಒಂದಷ್ಟು ಪ್ರಕೃತಿ ಸೌಂದರ್ಯನ ನಿಜವಾಗ್ಲೂ ಎಲ್ಲೆಲ್ಲೂ ಸೀಗಲ್ ಪಕ್ಷಿ ಹಾರಾಡ್ತಿರುತ್ತೆ ನೋಡಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಮಧ್ಯ ಸೀಗಲ್ಗಳು ಕೂತ್ಕೊಂಡಿದೆ. ಇದು 3 ಸಿಸ್ಟರ್ಸ್ ಐಲ್ಯಾಂಡ್ ಅಂತ. ಎಲ್ಲ ಕಡೆ 3 ಕಡೆಯಿಂದನೂ ನೀರು ಬರ್ತಾ ಇರೋದು ತೋರಿಸ್ತಾ ಇದ್ದೀನಿ. ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ ಅಂದರೆ ನೋಡಿ, ಎಲ್ಲಿದ್ದಾರೆ ಜನ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಯಾರೂ ಇಲ್ಲ. ಅಲ್ಲಿ ಯಾರೋ ಒಬ್ಬರು ಕೂತಿದ್ರಷ್ಟೇ. ಎಲ್ಲೆಲ್ಲಿ ಹೋದ್ರೂ ನಿಮಗೇನು ತುಂಬ ನೀವು ನ್ಯೂಯಾರ್ಕು ಅಲ್ಲಿ ಇಲ್ಲಿ ಮಧ್ಯ ಹೋದಾಗೆಲ್ಲೋ ಒಂದು ಸ್ವಲ್ಪ ಜನ ಕಾಣಿಸ್ತಾರಷ್ಟೇ. ಅದು ಬಿಟ್ಟರೆ ಜಾಸ್ತಿ ಜನ ಎಲ್ಲೂ ಸಿಕ್ಕಲ್ಲ ನೋಡಿ. ಇಲ್ಲೂ ಒಂದು ಸೆಲ್ಫಿ, ಹಾಗೆ ಒಂಚೂರು ವಿಡಿಯೋ ಮಾಡಿಕೊಂಡು ನೋಡಿ ಹೇಗೆ ಎಷ್ಟು ಅಗಲ ಇದೆ ನೋಡಿ. ಈ ಥರ ಭೋರ್ಗರಿತ ಹರಿಯೋದು, ಒಂದು ಕಸ ಕಡ್ಡಿ ಎಂಥದ್ದು ಇಲ್ಲ, ಅಷ್ಟು ಕ್ಲಿಯರ್ ನೀರು ಹೇಗೆ ಬರ್ತಾ ಇದೆ ನೋಡಿ. ಎಲ್ಲ ಸಿಸ್ಟಮ್ಮು ಚೆನ್ನಾಗಿದೆಪ್ಪ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನನ್ನ ಅಣ್ಣ ಅತ್ತಿಗೆಗೆ ನಾನು ಅನಂತ ವಂದನೆಗಳನ್ನ ಸಲ್ಲಿಸ್ತೀನಿ. ಈ ಜಾಗಕ್ಕೆ ನಾನಾಗೆ ಬಂದಿದ್ರು ಬರೋಕ್ಕಾಗ್ತಿರ್ಲಿಲ್ಲ ರೀ. ಅದು ಸಂಜೆ ಅಷ್ಟೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಟ್ಲ್ ಕಡೆಗೆ ಹೊರಟ್ವಿ. ಹೋಗ್ತಾ ಆ ರೋಡಲ್ಲಿ ಇದ್ದಿದ್ದಂಥ ನಾವೆಲ್ಲಿ ಹೋದ್ವಿ ಅಂತ ಹಾಗೆ ದೋಸೆ ತಿನ್ನೋಕ್ಕೆ ಅಂತ ಹೋದ್ವಿ ನೋಡಿ. ಹಾಗೆ ಹೋಗ್ತಾ ಮುರುಗನ್ ಇಡ್ಲಿ ಅಂತನೋ ಏನೋ ಕರ್ಕೊಂಡು ಹೋದ ಅಣ್ಣ. ಅಲ್ಲಿ ದೋಸೆ ತಿನ್ನೋಕ್ಕೆ ಅಂತ ನೋಡಿ ಕಾರ್ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ಗಳು ಎಲ್ಲ, ರೋಡ್ಗಳು ಚೆನ್ನಾಗಿ ನೋಡಿ. ಎಲ್ಲೋ ಒಂದೊಂದು ಕಾರ್ ನಿಂತಿರುತ್ತೆ, ಜನ ಎಲ್ಲರೂ ಕಾಣಿಸ್ತಾ ಇದೆಯಾ, ಎಲ್ಲೋ ಒಬ್ಬೊಬ್ಬರು. ಮತ್ತು ಶಿಸ್ತು, ಸ್ಟಾಪ್ ಅಂತ ಸಿಗ್ನಲ್ ಬಂದ ತಕ್ಷಣ ಸ್ಟಾಪ್ ಮಾಡ್ತಾರೆ. ಜನ ಕ್ರಾಸ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅಂತೂ ನಿಲ್ಲಿಸ್ತಾರೆ. ಒಬ್ಬರಾರು ಇರಲಿ ಯಾರು ಇರಲಿ ನೋಡಿ. ನಮ್ಮಲ್ಲಿ ಹಂಗಲ್ಲ, ಅಯ್ಯೋ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ನುಕ್ಕೊಂಡು ಹೊಟ್ಟೋಗೋಣ ಅಂತ ಹೊಟ್ಟೋಗ್ತೀವಿ. ಎಲ್ಲೂ 2 ವೀಲರ್ ಕಾಣಲ್ಲ, ಎಲ್ಲ ಕಾರೇನೆ. ಎಲ್ಲರೂ ಕಾರಲ್ಲೇ ಓಡಾಡೋದು. ನಮ್ಮಂಥವ್ರು ಹೋದಾಗ ಟ್ಯಾಕ್ಸಿಲಿ ಓಡಾಡ್ತೀವಿ. ಈ ಸಲ ನಮ್ಮ ಅದೃಷ್ಟ ಆಯಿತು, ನನ್ನ ಅಣ್ಣನ ಕಾರಲ್ಲೇ ಎಲ್ಲ ಕಡೆ ಓಡಾಡ್ಕೊಂಡ್ವಿ ನೋಡಿ. ಹಾಗೆ ಇದು ಎಷ್ಟು ಗಂಟೆ ಗೊತ್ತಾ ನೋಡಿ, ಇಷ್ಟು ಬೆಳಕಿದೆಯಲ್ಲ. ಇವಾಗ ರಾತ್ರಿ 8 ಗಂಟೆಗೆ ನಾವು ಹೋಗ್ತಾ ಇರೋದು. 8 ಗಂಟೆಗೆ ಇನ್ನೂ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಿ. ಹೀಗೆ ಮುಂದಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಟ್ಲಿಗೆ ಹೋಗೋ ರೋಡ್ ಇದು ನೋಡಿ. ಸ್ಟೇಟ್ ಆಫ್ ನ್ಯೂಯಾರ್ಕ್ ನಯಾಗರ ಪವರ್ ಪ್ರಾಜೆಕ್ಟ್ ನೋಡಿ. ಹಾಗೆ ಮಾರನೇ ದಿನ ಬೆಳಗ್ಗೆ
ಬಂದು ಇಲ್ಲಿ ನಯಾಗರ ಪವರ್ ಪ್ರಾಜೆಕ್ಟ್ ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಒಳಗಡೆ ಎಲ್ಲ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲ್ಲ. ಸೊ ಮಾಮೂಲಿ ನಮ್ಮದು ಶಿವನ ಸಮುದ್ರ ಎಲ್ಲ ಹೇಗಿದೆ ಅದೇ ಥರ ಪವರ್ ಹೇಗೆ ಜನ್ರೇಟ್ ಮಾಡೋದು ಎಲ್ಲ ತೋರಿಸಿದ್ದಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಅಕ್ಕ ಬಾವ ಮೊಮ್ಮಕ್ಕಳು ಎಲ್ಲ ಕೆನಡಾ ಕಡೆಯಿಂದ ನಮ್ಮನ್ನು ಭೇಟಿ ಮಾಡೋಕ್ಕೆ ಅಂತಲೇ ಬರ್ತೀವಿ ಅಂತ ಹೇಳಿದರು. ಸೊ ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಕಾಯ್ತಾ ಇದ್ವಿ. ನೋಡಿ ಅವರು ಬರೋವರೆಗೂ ಇಲ್ಲೆಲ್ಲ ನೋಡಿಕೊಂಡು ಹಾಗೆಯೇ ಫೆರ್ರಿಗೆ ಹೋಗ್ತೀವಿ. ಫೆರ್ರಿ ಅಂತಂದರೆ ಬೋಟು, ದೊಡ್ಡ ದೊಡ್ಡ ಬೋಟು. ಅಮೇರಿಕಾ ಕಡೆಯಿಂದ ಈ ಕಡೆಯಿಂದನೂ ಒಂದಷ್ಟು ಫೆರ್ರಿ ಓಡಾಡುತ್ತೆ. ಆ ಹಾರ್ಶುವರೆಗೂ ಕರ್ಕೊಂಡು ಹೋಗ್ತಾನೆ. ಆ ಕಡೆಯಿಂದ ಕೆನಡಾ ಕಡೆಯಿಂದನೂ ಬೋಟ್ಗಳು ಓಡಾಡುತ್ತೆ. ಜನಗಳು ಎಷ್ಟು ಸಂತೋಷ ಪಡ್ತಾರೆ ಅಂತಂದರೆ ನಿಜವಾಗ್ಲೂ ಅದು ಅನುಭವಿಸಿದವ್ರಿಗೆ ಗೊತ್ತಾಗೋದು, ಬಾಯಲ್ಲಿ ಹೇಳೋಕ್ಕಿಂತ ಆ ಫೆರಿನಲ್ಲಿ ಹೋಗಿದ್ದು ನನಗೆ ಭಾಳ ಖುಷಿ ಆಯಿತು. ನೋಡಿ ಫಾಲ್ ಹತ್ರ ಇನ್ನೂ ನಿಂತಿದ್ವಿ, ಇನ್ನೂ ಬಂದಿರಲಿಲ್ಲ. ಸೊ ಹಾಗೆ ಮತ್ತೆ ಅದೇ ಫೋಟೋಗಳನ್ನ ಅದೇ ವಿಡಿಯೋಗಳನ್ನ ತೆಗೆಯೋಣ ಅನ್ನಿಸ್ತು. ನೋಡಿ ಆ ಕಡೆ ಕಾಣಿಸ್ತಾ ಇರೋದು ಕೆನಡಾ, ಇದು ಅಮೆರಿಕಾ. ನೋಡಿ ಅದೇ ಸೇಮ್ ಫಾಲ್ಸ್ ಏನು ನೋಡಿದ್ವಿ, ಅಮೆರಿಕನ್ ಫಾಲು, ಬ್ರೈಡಲ್ ವೇಲ್ ಫಾಲ್ಸು, ಲೂನಾ ಐಲ್ಯಾಂಡು, ಇದಿಷ್ಟು ನೋಡಿ ಆ ಕಡೆಯಿಂದ ಬರೋವಂಥ ನೀರು ಇಷ್ಟು ಧುಮುಕ್ತಾ ಇದೆ. ಇದನ್ನು ಮತ್ತೆ ಹಾಗೆಯೇ ನಿಂತ್ಕೊಂಡು ಒಂದು 20 ನಿಮಿಷ ನಾನು ವಿಡಿಯೋ ತೆಕ್ಕೊಂಡೆ. ನೋಡಿ ಆ ಕಡೆ ಕೆನಡಾ ಕಡೆಯಿಂದ ರೆಡ್ ಕಲರ್ ಇದು ಹಾಕ್ಕೊಂಡಿದ್ದಾರೆ ಎಲ್ಲರೂ. ಆ ರೈನ್ ಕೋಟ್ ಥರ ಒಂದು ತೆಳು ಪ್ಲಾಸ್ಟಿಕ್ ಥರದ್ದು ಕೊಡ್ತಾರೆ, ಬಟ್ಟೆ ಒದ್ದೆ ಆಗದೆ ಇರಲಿ ಅಂತ. ಸೊ ಆ ಕಡೆಯಿಂದ ಬರೋರ್ಗೆ ಆ ಕಲರ್ ಇರುತ್ತೆ, ಈ ಕಡೆಯಿಂದ ಬರೋರ್ಗೆ ಒಂದು ನೀಲಿ ಒಂದು ಹಳದಿ. ಒಂದೊಂದು ಸಂಜೆ ಬಂದರೆ ಹಳದಿ, ಬೆಳಗ್ಗೆ ಬಂದರೆ ನೀಲಿ, ಆ ಥರ ಏನೋ ಕಲರ್ ಮಾಡ್ಕೊಂಡಿದ್ದಾರೆ. ಅದನ್ನು ನಮಗೂ ಕೊಟ್ಟರು. ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಬರೋಕ್ಕೆ ಕಾಯ್ತಾ ಇದ್ವಿ. ಮಕ್ಕಳು ಎಲ್ಲ ಬಂದಮೇಲೆ ನೋಡ್ವಿ ಮತ್ತೆ ಹೋದ್ವಿ. ಫೆರ್ರಿ ಹತ್ತಿ ತೋರಿಸ್ತೀನಿ ನಿಮಗೂ, ಖಂಡಿತ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಎಲ್ಲ ಶಿಸ್ತಾಗಿ ಕ್ಯೂನಲ್ಲಿ ನಿಂತ್ಕೊಂಡ್ರು. ಅವರೆಲ್ಲಿ ಒಂಥರ ಕ್ಯೂನಲ್ಲಿ ಹೋದ ತಕ್ಷಣ ಕೊಟ್ಟಿದ್ದವರು ಇದು ಹಾಕ್ಕೊಳ್ಳೋದು ಬೇಕು ಅಂತ ಏನಿಲ್ಲ. ನೋಡಿ ಹಾಗೆ ಅದೆಲ್ಲ ಇದು ಏನದು ರೈನ್ ಕೋಟ್ ಥರದ್ದು ಹಾಕ್ಕೊಳ್ಳೋಕೆ ಮುಂಚೆ ಇನ್ನೂ ಒಂದಷ್ಟು ಫೋಟೋ ತೆಕ್ಕೊಳ್ಳೋಣ ಅನ್ನೋ ಮನಸ್ಸಾಯಿತು. ನೋಡಿ ಬ್ಯಾಕ್ಗ್ರೌಂಡ್ ನೋಡಿ ಹೇಗಿದೆ, ತಂಪಾಗಿದೆ, ತಣ್ಣ ಗಾಳಿ. ಎಷ್ಟು ಆನಂದ ಪಟ್ಟೆ ಅಂದರೆ ಮುಖಕ್ಕೆ ಇದಕ್ಕೆ ಒಂಥರ ಗಾಳಿ ಬೀಸಿದಾಗ ಆಗೋವಂಥ ಅನುಭವ ನಿಜವಾಗ್ಲೂ ಅಲ್ಲಿ ಹೋದಾಗ್ಲೇ ಗೊತ್ತಾಗೋದು. ನಿಜವಾಗ್ಲೂ ನಾನು ಭಗವಂತನಿಗೆ, ನನ್ನ ಅಣ್ಣ ಅತ್ತಿಗೆಗೆ ಎಲ್ರಿಗೂ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ಈ ಥರದ್ದೊಂದು ನಾನು ಒಂದು ಸಲ ನೋಡ್ಕೊಂಬಂದೆ ಅನ್ನೋಕ್ಕೆ ಎಲ್ಲರೂ ಕಾರಣ. ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಅಂತ ನನಗೆ ತುಂಬಾ ಆಸೆ ಆಗಿ ನಾನು ಈ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಬೇಕಾದಷ್ಟು ಜಾಗಗಳಿಗೆ ಹೋಗಿದ್ದೀವಿ, ಅದೆಲ್ಲ ದಿನ ಒಂದೊಂದು ವಿಡಿಯೋ ಹಾಕ್ತೀನಿ. ನೋಡಿ ಇದು ನೋಡಿ ಇಲ್ಲಿ ಬಂದ್ವಿ. ನೋಡಿ ಆ ಫುಲ್ಲು ಅದು ಇದ್ರ ಮೇಲೆ ಹೋಗ್ಬೋದು, ಪೂರ್ತಿ ಬ್ರಿಡ್ಜ್ ಥರ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಫಾಲ್ಸ್ ನೋಡ್ಬೋದು. ಆ ಕಡೆ ಇನ್ನೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಮಿಗ್ರೇಷನ್ನು ಇದು ಕೆನಡಾಗೆ ಹೋಗೋ ಅಂಥವ್ರಿಗೆ ವೀಸಾ ಇದ್ದರೆ ಕೆನಡಾಗೆ ಹೋಗೋರು ಹೋಗ್ಬೋದು. ಅಲ್ಲಿಂದ ಆ ಬ್ರಿಡ್ಜ್ ಮೇಲಿಂದ ನಿಂತ್ಕೊಂಡು ಬೇಕಾದಷ್ಟು ಹೊತ್ತು ನಾನು ಕ್ಯಾಮ್ರಾ ಹಾಗೆ ಹಿಡ್ಕೊಂಡೆ. ನೋಡಿ ಆ ಫಾಲ್ಸ್ ನೋಡ್ತಾ ಇದ್ರೆ ಯಾರ ಮನಸ್ಸು ಸೋಲಲ್ಲ ಹೇಳಿ. ಮತ್ತೆ ಹಾಗೆ ಸೆಲ್ಫಿ, ಹಾಗೆ ನೋಡಿ ಏನಪ್ಪ ನಿಂತಲ್ಲೇ ನಿಂತಿದ್ದಾಳೆ ಅಂತೀರಾ, ಆ ಜಾಗಕ್ಕೆ ಹೋದಾಗಲೇ ಗೊತ್ತಾಗೋದು, ಅದರ ಅನುಭವ ಆಗೋದು. ನೋಡಿ ಎಷ್ಟು ತೆಕ್ಕೊಂಡ್ರು ಒಂಥರ ಬರ್ರಂಥ ಗಾಳಿ. ನೋಡಿ ಹಾಗೆ ಈ ಬ್ರಿಡ್ಜ್ ಮೇಲೆ ಬಂದ್ವಿ, ನಾವು ನಡ್ಕೊಂಡು ಹೋದ್ವಿ. ನೋಡಿ ಇಲ್ಲಿಂದ ನೋಡಿ ಈ ಕಡೆ ಬಲಗಡೆಯಿಂದ ಬಂದರೆ ಈ ಅಮೇರಿಕಾಯಿಂದ ಆ ಕಡೆ ಹೋದರೆ ಆ ಒಂದು ಬಿಲ್ಡಿಂಗ್ ಥರ ಕಾಣಿಸ್ತಾ ಇದೆಯಲ್ಲ, ಅದೊಂಥರ ಆರ್ಚ್ ಥರ ಇದೆ. ಅಲ್ಲಿ ಇಮಿಗ್ರೇಷನ್ ಕೆನಡಾ ಎಂಟ್ರಿ ಆಗೋರಿಗೆ ಈ ಕಡೆಯಿಂದ. ಸೊ ಅಲ್ಲಿ ಇಮಿಗ್ರೇಷನ್ ಆಗುತ್ತೆ. ಸೊ ಅದನ್ನು ಒಂಚೂರು ತೋರಿಸಿದ್ದೀನಿ. ಹಾಗೆ ನೋಡಿ ಫೆರ್ರಿ ಒಳಗೆ ಬಂದ್ವಿ ಎಲ್ಲರೂ. ಓ ಮೈ ಗಾಡ್, ಎಷ್ಟು ಗಾಳಿ, ಆ ತಣ್ಣಗಿರೋ ಐಸ್ ನೀರು. ನೋಡಿ ಎಲ್ಲರಿಗೂ ಒಂದು ಫೋಟೋ ತೆಗಿಬೇಕು ಅನ್ನೋ ಹುಚ್ಚಿದ್ದೇ ಇರುತ್ತಲ್ವ. ಖಂಡಿತ ಎಲ್ಲರ ಕೈಲೂ ಕ್ಯಾಮ್ರಾ, ಎಲ್ಲರೂ. ಆದರೆ ನೀರು ಕೆಲವರೆಲ್ಲ ಪೌಚ್ ಒಳಗೆ ಹಾಕ್ಕೊಂಡಿದ್ರು, ನಾನು ಅದು ಮರೆತುಬಿಟ್ಟೆ. ಆದಷ್ಟು ತೆಕ್ಕೊಳ್ಳೋಣ ಅಂತ ಈ ನೋಡೋ ಸಂಭ್ರಮದಲ್ಲಿ, ನೋಡೋ ಖುಷಿನಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಇದು ನಾನು ಮುಂಚೆ ಯೋಚನೆನೂ ಮಾಡಲಿಲ್ಲ. ಹೇಗಾಗುತ್ತೋ ಹಾಗೆ ತೆಗೆಯೋಣ ಅಂದ್ಬಿಟ್ಟು ನೋಡಿ ನಾವೆಲ್ಲ ನೋಡಿ ನೀಲಿ ಕಲರ್ದು ಇದು ಹಾಕ್ಕೊಂಡಿದ್ದೀವಿ, ರೈನ್ ಕೋಟು. ನೋಡಿ ಅಮೇರಿಕನ್ ಫಾಲು, ಬ್ರೈಡಲ್ ವೇಲ್ ಫಾಲ್ಸು, ಅದೆಲ್ಲ ಅದ್ರ ಹತ್ರನೇ ಕರ್ಕೊಂಡು ಹೋಗ್ತಾನೆ. ನೋಡಿ ಅದ್ರ ಹತ್ರನೇ ಹೋಗುತ್ತೆ ಫೆರ್ರಿನಲ್ಲಿ 2 ಸ್ಟೆಪ್ ಇರುತ್ತೆ. ಮೇಲ್ಗಡೆ ನಿಂತ್ಕೊಳ್ಳೋರು ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು. ಮಕ್ಕಳು ಮರಿ ಇರೋರು ಪಾಪ ಕೆಲವು ಮಕ್ಕಳು ಹೆದರ್ಕೋತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೆಳಗಡೆ ಹೋಗಿ ನಿಂತ್ಕೋತಾರೆ. ಅಲ್ಲಿ ಅಷ್ಟು ನೀರು ಬೀಳಲ್ಲ. ರಿಯಲ್ಲಾಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನಿಮಗೆ ಆ ನೀರು ಎರಚಿಸ್ಕೋಬೇಕು ಅಂತಂದರೆ ನನಗೆ ಇದು ಇಷ್ಟ ಇಲ್ಲ. ಏನು ಹೇಳಿ,
ಆ ಪ್ಲಾಸ್ಟಿಕ್ದು ಇದು ಕೊಟ್ಟಿದ್ದಾರಲ್ಲ ರೈನ್ ಕೋಟ್, ಅದು ಹಾಕ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಹಾಗೆ ಹೋಗಿ ಒದ್ದೆ ಆದರೂ ಪರವಾಗಿಲ್ಲ, ಆದರೆ ಕಾರಲ್ಲಿ ಕೂತ್ಕೊಂಡೆಲ್ಲ ಹೋಗೋಕ್ಕಾಗಲ್ವಲ್ಲ ಒದ್ದೆ ಆದರೆ, ಹಾಗಾಗಿ ಅದನ್ನು ಹಾಕ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ನೋಡಿ ಅಲ್ಲಿಂದ ನೋಡಿಕೊಂಡು ಮತ್ತೆ ಅದೇ ಫಾಲ್ಸು, ಅದ್ರ ಹತ್ರ ನಮ್ಮ ಬೋಟ್ ಹೋಯ್ತು ತೋರಿಸ್ತೀನಿ ತಾಳಿ. ಇದ್ರ ಹತ್ರಕ್ಕೆ ಹೋಗುತ್ತೆ. ಅಲ್ಲಿ ಹಾರ್ಶು ಅಂತೂ ಪೂರ್ತಿ ಅದ್ರ ಹತ್ರನೇ ಹೊಟ್ಟೋಗ್ತಾನೆ. ಕೆನಡಾ ಕಡೆಯಿಂದ ನನ್ನ ಅಕ್ಕನ ಮಗ ಹೇಳ್ತಾ ಇದ್ದ, ಕೆನಡಾ ಕಡೆಯಿಂದ ಬಂದರೆ ಇನ್ನೂ ತುಂಬ ಚೆನ್ನಾಗಿದೆಯಂತೆ ಆ ಕಡೆಯಿಂದ ನೋಡೋಕ್ಕೆ. ಆ ಫಾಲ್ ಹಿಂಭಾಗ ಹೋಗುತ್ತೆ ಅಂತ ಹೇಳ್ದೆ, ಹಿಂಭಾಗ ಹೋಗಿ ನೋಡ್ಬೋದು ಅಂತ. ನೋಡಿ ಹಾಗೆ ಅದನ್ನೆಲ್ಲ ತೆಕ್ಕೊಂಡು ಫೆರ್ರಿನೆಲ್ಲ ವೀಡಿಯೋ ತೆಕ್ಕೊಂಡು ಹಾಗೆ ಮತ್ತೆ ಅದೇ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಎಷ್ಟು ಸಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ. ಅಮೇರಿಕಾದ ನಯಾಗರ ಫಾಲ್ಸ್ ನೋಡುವಂಥ ಭಾಗ್ಯ ಪುಣ್ಯ ನನಗೆ ಸಿಕ್ತು ಅಂತ ಹೇಳಿ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ನೀವೆಲ್ಲರೂ ಯಾರೆಲ್ಲ ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ರೆ, ಈ ಭೋರ್ಗರಿಯುತ್ತಿರುವ ಈರಿ ಲೇಕ್ ಈರಿ ಅಂತಾರೆ ನಾವು. ಅಂದರೆ ಲೇಕ್ ಅಂದರೆ ಸರೋವರ. ನಮ್ಮಲ್ಲಿ ನದಿಗಳಲ್ಲೂ ಇಷ್ಟು ನೀರು ಕಾಣೋದು ಖಂಡಿತ ಅಪರೂಪ ಏನೋ. ನಾನಂತೂ ನನ್ನ ಲೈಫಲ್ಲಿ ಎಲ್ಲೂ ನೋಡೇ ಇಲ್ಲ ಇಷ್ಟು ನೀರನ್ನು, ಇಷ್ಟು ದಬ ಅಂತ ಬೀಳೋ ಅಂಥ ನೀರು. ಎಲ್ಲಾದರೂ ಇದ್ದರೆ ಯಾರಾದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಆ ಜಾಗಕ್ಕೂ ಹೋಗೋಣ. ನಾವು ನೋಡಿರೋದೆಲ್ಲ ಬರೀ ಈ ಕಡೆ ಅಷ್ಟೇ. ನಾವು ಕಾವೇರಿ ನೋಡಿದ್ವಿ, ಮಳೆಗಾಲದಲ್ಲಿ ಕಾವೇರಿ ನದಿಲಿ ಸ್ವಲ್ಪ ನೀರು ಬಂದರೆ ಹೋಗಿ ನೋಡ್ಕೊಂಬಂದುಬಿಡ್ತೀವಿ. ಮತ್ತೆ ಅದೇ ಫೋಟೋ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ. ಹೇಗಿತ್ತು, ಹೇಗನ್ನಿಸ್ತು ನಿಮಗೆ? ಜೀವನದಲ್ಲಿ ಒಮ್ಮೆ ನೋಡೋ ಜೋಗ ಗುಂಡಿ ಅಂತ ಹೇಳ್ತೀವಿ. ಕಾವೇರಿ ಕೂಡ ಅಸೂಯೆ ಪಟ್ಟಾಳು ಅನ್ನೋಂಥ ಇರೋ ಈ ನಯಾಗರ ನೋಡಿ, ಇದ್ರ ಹತ್ರ ಹಾರ್ಶು ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಹಿಂಗೆ ಹೋಗಿ ಹೀಗೆ ಒಂಥರ ಟರ್ನ್ ತೊಗೋತಾನೆ ಇದು ಫೆರ್ರಿನಲ್ಲಿ. ಅದು ಎಷ್ಟು ನೀರು ಎರ್ಚುತ್ತೆ ಅಂದರೆ ಒಂಥರ ಫೋನ್ ಕೂಡ ಹಿಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಗೂ ಹೀಗೂ ಮಾಡಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ನೋಡಿ ಯಾರಿಗಿಷ್ಟ ಇಲ್ಲ, ಎಲ್ಲರೂ ಫೋನ್ ಹಿಡ್ಕೊಂಡ್ರು ಪಾಪ ಎಲ್ಲರೂ. ಅದ್ರ ಮೇಲೆ ಆ ನೀರಿನ ಹನಿ ಬಿದ್ದುಬಿಡೋದ್ರಿಂದ ಕ್ಲಾರಿಟಿ ಇರಲ್ಲ. ಹಾಗಾಗಿ ನಾನು ಎಷ್ಟಾಯಿತು ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ ಸ್ನೇಹಿತರೆ. ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ರಿ. ನಿಮಗೆ ಅನಂತ ವಂದನೆಗಳು. ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಹಾಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ದೇವಸ್ಥಾನಗಳು, ಹಾಗೆ ನ್ಯೂಯಾರ್ಕು, ಹಾಗೆ ಮೇಡಮ್ ತುಸಾಡ್ಸು, ಮೇಣದ ಪುತ್ಥಳಿಗಳು